ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ವಚನಾಂಕಿತಗಳಲ್ಲಿ 8 ವಿಭಾಗಗಳನ್ನು ನಾವು ಗುರುತಿಸಬಹುದು. ಅದರಲ್ಲಿ 7ನೇ ವಿಭಾಗ ಅತಿ ವಿಶಿಷ್ಟ ವಚನಾಂಕಿತಗಳು ಅಂತ ಬರ್ತದೆ. ಅಂದ್ರೆ ಅವು ಬಹಳ ವಿಶೇಷ. ಆ ವಿಶೇಷದಲ್ಲಿ ವಿಶೇಷ ವಚನಾಂಕಿತಗಳು. ಅದರಲ್ಲಿ ಬೊಂತಾದೇವಿ ಅನ್ನುವಂತಹ ಒಬ್ಬ ಶರಣೆ ಬರ್ತಾರೆ. ಹೇಳ್ತಾವ ಪುರಾಣಗಳು ಹೇಳೋ ಪ್ರಕಾರ ಆಕೆಯ ಮೊದಲ ಹೆಸರು ನಿಜದೇವಿ, ಮೋಳಿಗೆ ಮಾರಯ್ಯನವರ ತಂಗಿ ಅಂತಾನು ಹೇಳ್ತಾರೆ. ಆದರೆ ಬೊಂತ ಅಂದ್ರೆ ಕೌದಿಯನ್ನು ಹೊದ್ದುಕೊಂಡು ಇದ್ದಿದ್ರಿಂದ ಬಟ್ಟೆ ಧರಿಸ್ತಿರ್ಲಿಲ್ಲ. ಕೌದಿಯನ್ನು ಧರಿಸ್ತಿದ್ರು, ಓದ್ಕೊಳ್ತಿದ್ರು. ಬೊಂತಾದೇವಿ ಅಂತ ಬಂತು ಅಂತ ಹೇಳ್ತಾರೆ. ಹೌದು, ಅಧ್ಯಾತ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡುವವರು ಒಬ್ಬೊಬ್ರದ್ದು ಒಂದೊಂದು ವಿಶೇಷ. ಅಲ್ಲಿ ಯಾರು ಯಾರದ್ದನ್ನು ಕಾಪಿ ಮಾಡೋದಕ್ಕೆ ಹೋಗಲ್ಲ, ಅಥವಾ ಯಾರ ಮೇಲೂ ಸುಮ್ಮನೆ ಅವಲಂಬನೆ ಆಗಕ್ಕೆ ಹೋಗಲ್ಲ. ಬಸವಣ್ಣನವರು ಮಹಾಮನೆಯನ್ನು ನಿರ್ಮಿಸಿ ಲಕ್ಷ ಲಕ್ಷ ಜನರಿಗೆ ದಾಸೋಹ ಮಾಡ್ತಾ ಇದ್ರು. ಅವ್ರಿಗೆ ಬೇಕಾದದ್ದನ್ನು ಮಾಡಿ ಉಣಿಸ್ತಾ ಇದ್ರು ಅಂತ ಬರ್ತದೆ. ಅವ್ರ ನಿಯಮಗಳು ಇಟ್ಕೊಂತಿದ್ರು ಜಂಗಮರು. ನಂದೀ ನಿಯಮ ಕೇವಲ ಹಾಲಿನ ಮೇಲೆ ಇರ್ತಕ್ಕಂಥದ್ದು. ಕೇವಲ ಗಾರಿಗೆ ಎಣ್ಣೆ ಹೂರಿಗೆ ಇವೆಲ್ಲ ಕೆಲವು ಬರ್ತಾವ. ಅಂಥದ್ರ ಮೇಲೆ ಇರ್ತಿದ್ರು ಅವರು. ಹಣ್ಣುಗಳನ್ನು ತಿನ್ಕೊಂಡಿರ್ತಿದ್ರು. ಅಂಥವ್ರಿಗೆ ಅದನ್ನೇ ವ್ಯವಸ್ಥೆ ಮಾಡ್ತಿದ್ರು ಬಸವಣ್ಣನವರು. ಆದರೆ ಮೋಳಿಗೆ ಮಾರಯ್ಯನವರು, ಮೇದಾರ ಕೇತಯ್ಯನವರು, ನುಲಿಯ ಚಂದಯ್ಯ, ಐದಕ್ಕಿ ಮಾರಯ್ಯ ಇವ್ರು ಯಾರು ಮಹಾಮನೆಗೆ ಪ್ರಸಾದಕ್ಕೆ ಹೋಗ್ತಿರ್ಲಿಲ್ಲ. ಅಂದ್ರೆ ತಾವು ಸ್ವತಃ ದುಡಿದು ಕಾಯಕ ಮಾಡಿ ಮಹಾರಾಜರಾದಂತಹ ಮೋಳಿಗೆ ಮಾರಯ್ಯನವರು ಇಲ್ಲಿ ಬಂದು ಕಲ್ಯಾಣದಲ್ಲಿ ಬಂದು ಕಟ್ಟಿಗೆ ಕಡದು ಮಾರಾಟ ಮಾಡಿದ್ರು. ಇದು ಅವ್ರ ವೈಶಿಷ್ಟ್ಯ. ಅದು ಆ ಕಟ್ಟಿಗೆ ಕಡದು ಮಾರಿದ್ರು ಕೂಡ ಮಾರಿ ಬಂದಂತ ಹಣದಲ್ಲಿ ಬೇರೆಯವ್ರಿಗೆ ಉಣಿಸಿ ಅಂದ್ರೆ ಅಂಬ್ಲಿ ಮಾಡ್ತಿದ್ರು ಮಹಾದೇವಿ ಅಮ್ಮನವರು. ಅದನ್ನ ಎಲ್ರಿಗೂ ಎಡೆ ಮಾಡಿ ಆಮೇಲೆ ಇವ್ರು ಊಟ ಮಾಡ್ತಿದ್ರು. ಬಸವಣ್ಣನವ್ರಿಗೆ ಬೇರೆಯವರೆಲ್ಲ ಬಂದು ಅದರ ರುಚಿ ಹೇಳ್ತಾರೆ. ರುಚಿ ಅಂದ್ರೆ ಕೇವಲ ಉಪ್ಪು ಖಾರ ಹುಳಿಯ ರುಚಿ ಅಲ್ಲ, ಅಧ್ಯಾತ್ಮದ ರುಚಿ, ಅದರಲ್ಲಿದ್ದಂತಹ ಪ್ರೇಮದ ಭಕ್ತಿಯ ರುಚಿ ಬಸವಣ್ಣವ್ರಿಗೂ ಕೂಡ ಸವಿಬೇಕು ಅನ್ಸುತ್ತೆ. ಅಂದ್ರೆ ಅಂತಹ ರೀತಿನಲ್ಲಿ ಬದುಕಿದ್ರಲ್ಲ, ಸ್ವಾವಲಂಬಿಗಳಾಗಿ ಬದುಕಿದ್ರು. ಹಾಗೆ ಬೊಂತಾದೇವಿ ಯಾರ ಗೊಡವೆಗೂ ಹೋಗ್ತಿರ್ಲಿಲ್ಲ, ಅನುಭವ ಮಂಟಪಕ್ಕೂ ಹೆಚ್ಚಾಗಿ ಹೋಗ್ತಿರ್ಲಿಲ್ಲ ಅಂತ ಕಾಣುತ್ತೆ. ಬಂದ್ರು, ಆ ಪರಿಸರದಲ್ಲಿ ವಾಸ ಮಾಡ್ಲಿಕ್ಕೋಸ್ಕರ ಬಂದ್ರು. ಅವರು ಕಾಶ್ಮೀರದಿಂದಾನೇ ಬಂದ್ರು ಅಂತ ಹೇಳ್ತಾರೆ. ಹಾಗೆ ಬಂದಾಗ ವಚನಾಂಕಿತಗಳು ಇಟ್ಕೊಳ್ಬೇಕು ಅಂತ ಚರ್ಚೆ ಆಯ್ತಲ್ಲ, ಆಗಿತ್ತು ಮುಂಚೆನೆ. ಅವ್ರಿಗೆ ಯಾವ್ದು ಇಷ್ಟ ಆಗತ್ತೋ, ಯಾವ ತತ್ವ, ಯಾವ ವ್ಯಕ್ತಿ, ಗುರು, ಜಂಗಮ ಅಥವಾ ಲಿಂಗದ ಹೆಸರನ್ನು ಪರಿವರ್ತನೆ ಮಾಡಿ ಇಟ್ಕೊಳ್ಬಹುದಾಗಿತ್ತು. ಆದರೆ ಬೊಂತಾದೇವಿ ಆರಿಸ್ಕೊಂಡಿದ್ದು ಅತೀ ವಿಶಿಷ್ಟದ ಸಾಲಿನಲ್ಲಿ ಸೇರಿಸಿದೆ. ನಾನು ವಚನ ಹೃದಯದಲ್ಲಿ ಅತೀ ವಿಶಿಷ್ಟ
ಅವ್ರ ಅಂಕಿತ ಯಾರಿಗಾರ ಗೊತ್ತಿದೆಯಾ? ಬಿಡಾಡಿ. ಬಿಡಾಡಿ ಅಂದ್ರೆ ಬಿಡಾಡಿನ ಅರ್ಥ ಏನು? ಹಾ ಹಾ ಯಾರು ಕಟ್ಟಂಗಿಲ್ಲ, ಕಟ್ಟಂಗಿಲ್ಲ. ಬಿಡಾಡಿ ದನಗಳು ಅಂತ ಇರ್ತವೆ. ನಾಯಿಗಳಿಗೂ ಬಿಡಾಡಿ ನಾಯಿಗಳು ಅಂತ ಹೇಳ್ತಾರೆ. ಬೀದಿ ನಾಯಿಗಳಿರ್ತಾವ, ಯಾರು ಸಾಕಂಗಿಲ್ಲ, ಸುಮ್ಮನೆ ಬಿಟ್ಬಿಟ್ಟಿರ್ತಾರಷ್ಟೆ. ಅಂದ್ರೆ ದೇವರಿಗೆ ಕೊಟ್ಟ ಹೆಸರು ಬಿಡಾಡಿ. ಎಂಥ ಅದ್ಭುತವಾದ ಹೆಸರದು, ಎಂತಹ ಅದ್ಭುತವಾದ ಹೆಸರು. ಅಂದ್ರೆ ದೇವರನ್ನ ಯಾರು ಕಟ್ಟಕ್ ಬರಂಗಿಲ್ಲ. ಅಂದ್ರೆ ಲಿಂಗ ರೂಪದಲ್ಲಿ ನಾವು ದೇವರನ್ನ ಕಟ್ತೀವಿ ಅಂತ ಹೇಳ್ತಿದ್ರು ಕೆಲವರು. ನುಲಿಯ ಚಂದಯ್ಯನವ್ರಂತವ್ರು, ನೀನ್ ಲಿಂಗ ಬಿದ್ದು ಹೋಗ್ಬಿಟ್ಟೆ, ನಾನು ಕಟ್ಕೊಂಡಿದ್ದೆ, ಹೋಗು, ನಿನ್ ಬೇಡ, ನೀನ್ ಕಟ್ಕೊಳಲ್ಲ ಅಂತ ಬಿಟ್ಟು ಬಂದ್ಬಿಟ್ರು ಒಂದು ಕತೆ ಬರ್ತದೆ. ಆದ್ರೆ ಅಂಥವ್ರಿಗೆಲ್ಲ ಉತ್ತರ ಕೊಡ್ತಾರೆ ಇವರು, ಅಂಕಿತದ ಮೂಲಕನೇ ಉತ್ತರ ಕೊಡ್ತಾರ. ಇಲ್ಲಪ್ಪ, ಅವನನ್ನ ಕಟ್ಟಕ್ ಬರಲ್ಲ. ನೀನ್ ಲಿಂಗ ಕಟ್ಕೋಬಹುದು, ಆದ್ರೆ ಲಿಂಗ ಅವನಲ್ಲ. ಲಿಂಗ ಅವನ ಕುರುಹು ಅಷ್ಟೆ. ಆದ್ರೆ ಅವನು ಅಣು ರೇಣು ತೃಣಕಾಷ್ಟಗಳಲ್ಲಿ ವಿಶ್ವತೋ ಪಾದ ವಿಶ್ವತೋ ಬಾಹು ವಿಶ್ವತಃ ಪಾದ ವಿಶ್ವತೋ ಚಕ್ಷು ಆಗಿರೋನ್ ಹೆಂಗ್ ಕಟ್ತೀರಿ ನೀವು ಅಂತ ಕೇಳಿದ್ರು ಅವರು. ಅಂಕಿತದ ಮೂಲಕನೇ ಕೇಳಿದ್ರು. ಯಾರಿಗೂ ಏನು ಮಾತಾಡ್ಸಕ್ ಹೋಗ್ಲಿಲ್ಲ, ವಾದ ಮಾಡಕ್ ಹೋಗ್ಲಿಲ್ಲ. ಶೂನ್ಯ ಸಂಪಾದನೆ ಇಲ್ಲ, ಅವ್ರದ್ದು ಸಂಪಾದನೆ ಬರಲ್ಲ. ಆದ್ರೆ ಆ ಅಂಕಿತ ಇಟ್ಕೊಂಡ್ರಲ್ಲ, ಅದ್ರಲ್ಲೇ ಹೇಳಿದ್ರು ದೇವ್ರು ಬಿಡಾಡಿಯಪ್ಪ, ನೀವ್ಯಾರು ಕಟ್ಟಕ್ ಬರಲ್ಲ. ಗುಡಿಲ್ ಕೂಡ ಹಾಕಕ್ಕೂ ಬರಲ್ಲ, ಗುಡಿಲ್ ಕೂಡ ಹಾಕಕ್ ಬರಲ್ಲ. ಯಾವುದೋ ತೀರ್ಥಕ್ಷೇತ್ರಗಳಲ್ಲಿ ಬಂಧಿಸಿ ಇಡಕ್ ಬರೋದಿಲ್ಲ. ಅಂತ ಹೆಸರು ಅದು ಬಿಡಾಡಿ. ಅದಕ್ಕೆ ಅವರೊಂದು ವಚನದಲ್ಲಿ ಕೇಳ್ತಾರೆ, ಊರೊಳಗಣ ಬಯಲು ಊರ ಹೊರಗಣ ಬಯಲೆಂದು ಉಂಟೆ. ಬೇರೆ ಬೇರೆ ಇದೆಯೇನಪ್ಪ, ಹೊಲೆಯರ ಬಯಲು ಬೇರೆ, ಬ್ರಾಹ್ಮಣರ ಬಯಲು ಬೇರೆ ಅಂತ ಇರ್ತದ ಅಂತ ಕೇಳ್ತಾರ. ಇದೊಂದೇ ಒಂದು ವಚನ ತಿಳ್ಕೊಂಡಿದ್ರೆ ಸಾಕಾಗಿತ್ತು. ಆದ್ರೆ ಜನ ಅಷ್ಟು ಆ ಮಟ್ಟಕ್ಕೆ ಏರಕ್ ಸಾಧ್ಯವಿಲ್ಲ, ಆ ಮಟ್ಟಕ್ಕೆ ಏರಕ್ ಸಾಧ್ಯವಿಲ್ಲ. ಆದ್ರಿಂದ ನಾವೆಲ್ಲಿ ತಿಳ್ಕೋಬೇಕು, ಕಟ್ಟಬೇಕು, ಇಷ್ಟಲಿಂಗವನ್ನ ಕಟ್ಟ್ರಿ, ಪೂಜೆ ಮಾಡಬೇಕು. ಯಾಕಂದ್ರೆ ನಾವು ಬೊಂತಾದೇವಿಯ ಮಟ್ಟಕ್ಕೆ ಏರಿಲ್ಲ. ಬೊಂತಾದೇವಿಯವರು ಕೂಡ ಲಿಂಗವನ್ನು ಬಿಟ್ಟವರಲ್ಲ, ಇಷ್ಟಲಿಂಗವನ್ನು ಬಿಟ್ಟವರಲ್ಲ. ಲಿಂಗನ ಕಟ್ಕೊಂಡಿದ್ರು ಅವರು, ಲಿಂಗ ಪೂಜೆ ಮಾಡ್ತಿದ್ರು. ಆದ್ರೆ ಒಳಗಡೆ ಗೊತ್ತಿತ್ತು, ಹೊರಗಡೆ ಲಿಂಗ ಪೂಜೆ ಮಾಡ್ತಿದ್ರು. ಪ್ರಭುದೇವರು ಲಿಂಗ ಪೂಜೆ ಮಾಡಲಿಲ್ಲ. ಪ್ರಭುದೇವರಾಗ್ಲಿ ಸಿದ್ದರಾಮೇಶ್ವರರಾಗ್ಲಿ ಬಹಿರಂಗದ ಕುರುಹನ್ನೇ ಇಟ್ಕೊಂಡು ಅದಕ್ಕೆ ಅಂಟ್ಕೊಳ್ಳೋದನ್ನ ಅವರು ವಿರೋಧಿಸಿದ್ರು ಹೊರತು, ಆದ್ರೆ ಬಸವಣ್ಣನವರು ಹಾಕಿದ ನಿಯಮವನ್ನ ಯಾರೂ ತಿರಸ್ಕಾರ ಮಾಡಲಿಲ್ಲ. ಯಾಕೆ ಅಂದ್ರೆ, ಯಾರೇ ಆಗ್ಲಿ ಭೂಮಿ ಮೇಲೆ ಬದುಕಬೇಕು, ರೈತ ಬೆಳೆದಿದ್ದನ್ನೇ ಉಣಬೇಕು, ಒಬ್ಬ ಕೂಲಿಕಾರ, ನೀರು ತುಂಬುವನು, ಅಗ್ಗವಣಿ ಹೊನ್ನಯ್ಯನ ಸಹಾಯ ಎಲ್ರಿಗೂ ಬೇಕಲ್ಲ. ಪ್ರಭುಗಳಿಗೂ ಬೇಕು, ಬೊಂತಾದೇವಿಯವ್ರಿಗೂ ಬೇಕು, ಅಕ್ಕ ಮಹಾದೇವಿಯವ್ರಿಗೂ ಬೇಕು. ಅದನ್ನ ಗೌರವಿಸಿದ್ರು. ಅಂದ್ರೆ ನಾವು ಉನ್ನತ ಮಟ್ಟಕ್ಕೆ ಏರಿರ್ಬಹುದು, ನಮ್ಗೆ ಅವಕಾಶ ಕೊಟ್ಟಿದ್ದಾನೆ ಪರಮಾತ್ಮ, ಧ್ಯಾನ ಮಾಡ್ಲಿಕ್ಕೆ ಅವಕಾಶ ಇದೆ, ಸಣ್ಣದ್ರಿಂದ ಸಂಸ್ಕಾರ ಇದೆ, ಆದ್ರಿಂದ ನಾವು ಈ ಮಟ್ಟಕ್ಕೆ ಏರಿದ್ದೀವಿ. ಆದ್ರೆ ಇಷ್ಟಲಿಂಗವನ್ನು ಬಿಡಬಾರದು. ಯಾಕೆಂದ್ರೆ ಇಷ್ಟಲಿಂಗಕ್ಕೆ ಗೌರವ ಕೊಡೋದು ಅಂದ್ರೆ ಅದು ತೀರಾ ಸಾಮಾನ್ಯ ಜನರಿಗೂ ಗೌರವ ಕೊಡೋದು, ಸಾಮಾನ್ಯ ಜನರಿಗೂ ಗೌರವ ಕೊಡೋದು. ಅದಕ್ಕೆ ಅವ್ರಿಗೆ ಇಷ್ಟಲಿಂಗ ಇಷ್ಟ ಇಲ್ದಿದ್ರು, ಅಂದ್ರೆ ಇಷ್ಟ ಇಲ್ಲ ಅಂತಲ್ಲ, ಆ ಇಷ್ಟಲಿಂಗ ಮಟ್ಟವನ್ನು ಮೀರಿ ಬೆಳೆದಿದ್ರು ಅವರೆಲ್ಲ. ಪ್ರಾಣಲಿಂಗ, ಭಾವಲಿಂಗ, ಮಹಾಲಿಂಗದ ಸ್ಥಿತಿಯನ್ನು ಮುಟ್ಟಿದ ಅವರು ಪ್ರಭುದೇವರು. ಆದ್ರೆ ಅವ್ರು ಹೇಳ್ತಾರೆ, ಪ್ರಾಣ ಉಳ್ಳನ್ನಕ್ಕ ಓಗರ, ಕಾಯ ಉಳ್ಳನ್ನಕ್ಕ ಮಜ್ಜನ,
ಪ್ರಾಣವುಳ್ಳನ್ನಕ್ಕ ಹೋಗರ ನಡಿಲೇಬೇಕಪ್ಪ. ಕಾಯಿ ಇರೋ ತನಕ ಮಜ್ಜನ ಮಾಡ್ತಿರ್ಬೇಕು. ಕೆಟ್ಟದಾಗ ನಾನು ಸ್ನಾನನೇ ಮಾಡಲ್ಲ ಅಂತ ಹೇಳಿ ವಾಸನೆ ಬರೆಸ್ಕೊಂಡು ಹತ್ತಿರಕ್ಕೆ ಯಾರು ಬರ್ಲಾರ್ದಂಗೆ ಹಂಗೆ ಮಾಡೋದಲ್ಲ. ಸ್ನಾನ ಮಾಡಬೇಕು. ಕಾಯಿ ಉಳ್ಳನ್ನಕ್ಕ ಸ್ನಾನ ಮಾಡಬೇಕು. ಆಮೇಲೆ ಪ್ರಾಣ ಉಳ್ಳನ್ನಕ್ಕ ಹೋಗರ, ಕಾಯ ಉಳ್ಳನ್ನಕ್ಕ ಮಜ್ಜನ, ಪ್ರಾಣ ಉಳ್ಳನ್ನಕ್ಕ ಹೋಗರ. ಹೋಗರ ಅಂದ್ರೆ ಆಹಾರ. ಹಸಿವಾಗ್ತದೆ, ಸಿದ್ಧ ಪುರುಷನಿಗೂ ಹಸಿವಾಗುತ್ತೆ, ಕೊಡಬೇಕು. ಎಷ್ಟು ಅತಿಯಾಗಿ ಕೊಡೋದಲ್ಲ, ಎಷ್ಟು ಬೇಕೋ ಅಷ್ಟು ಕೊಡಬೇಕು. ಬಿಡಿಸೋದು ಅಲ್ಲ, ಕೊಡಬೇಕು. ಆದರೆ ಸಾಧಕಾವಸ್ಥೆಯಲ್ಲಿದ್ದಾಗ ಆಹಾರ ಬಿಟ್ಟಿದ್ದಾರೆ. ಪ್ರಭುದೇವರು ಬಿಟ್ಟಿದ್ದಾರೆ. ಮಹಾದೇವಕ್ಕನು ಎಷ್ಟೋ ದಿವಸ ಉಪವಾಸ ಇರ್ಬೋದು. ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ಏನ್ ದಿವಸ ಭಿಕ್ಷೆ ಸಿಕ್ತಿತ್ತು ಅಂತಲ್ಲ, ಆದರೆ ಸಿಕ್ಕಾಗ ತಿರಸ್ಕಾರ ಮಾಡೋ ಹಾಗಿಲ್ಲ. ಸಿಗದೇ ಇದ್ದಾಗ ದೇವ್ರನ್ನ ಬೈಕೊಳ್ಳೋ ಅಗತ್ಯ ಇಲ್ಲ. ಏನು ಬರುತ್ತೋ ಆ ಪರಮಾತ್ಮನ ನಿಯಮದ ಪ್ರಕಾರ ಆ ಪ್ರಕಾರವಾಗಿ ಸ್ವೀಕರಿಸಿ ಅದನ್ನೇ ಪ್ರಸಾದ ಅಂತ ಬದುಕಿದರು. ಹಾಗೆ ಗೊಂತಾದೇವಿಯವರು ಬದುಕಿದ್ರು. ಎಲ್ಲವನ್ನೂ ಮೀರಿದ್ರು. ಆದರೆ ಇಷ್ಟಲಿಂಗವನ್ನು ಕಟ್ಟಿಕೊಂಡು ಬೇರೆಯವರಿಗೆ ಮಾದರಿ ಆಗಿದ್ರು, ಮಾಡೆಲ್. ಇದು ಗೊಂತಾದೇವಿಯವರಾಗ್ಲಿ, ನಮ್ಮ ಪ್ರಭುಗಳಾಗ್ಲಿ ಇತರರಿಗೆ ಮಾದರಿ ಆಗಿದ್ರು. ಯಾಕಂದ್ರೆ ಅವರೇ ಬಿಟ್ಬಿಟ್ಟಿದ್ರೆ ಎಲ್ಲರೂ ಬಿಡ್ತಿದ್ರು, ಕೆಲವರೆಲ್ಲ ಬಿಡ್ತಿದ್ರು, ಮತ್ತೆ ಜಾತಿಗಳು ಬರ್ತಿದ್ವು. ಇಷ್ಟಲಿಂಗದ ಮುಖ್ಯ ಉದ್ದೇಶ ಜಾತೀಯತೆಯನ್ನು ತೊಡೆದು ಹಾಕೋದು, ಅಸಮಾನತೆಯನ್ನು ತೊಡೆದು ಹಾಕೋದು. ಹೆಣ್ಮಕ್ಳು ಲಿಂಗ ಧರಿಸಿದ್ರು, ಗಂಡು ಮಕ್ಕಳು ಲಿಂಗ ಧರಿಸಿದ್ರು, ಯಾವ ಭೇದವೂ ಇಲ್ಲ. ಆಮೇಲೆ ಮೇಲು ಕೀಳು, ಹೆಚ್ಚು ಕಡಿಮೆ, ಬಡವ ಶ್ರೀಮಂತ ಇಲ್ಲ. ಇಷ್ಟಲಿಂಗ ಎಲ್ಲರಿಗೂ ಒಂದೇ. ಮತ್ತೆ ಯಾರು ಎರಡು ಲಿಂಗ ಧರಿಸಂಗಿಲ್ಲ, ಒಂದೇ ಲಿಂಗ. ಇನ್ಯಾರೋ ಧರಿಸಲಾರ್ದಂಗೂ ಇರಂಗಿಲ್ಲ. ಇದು ಶರಣರು ಸಾಧಿಸಿದ ಸಿದ್ಧಿ, ಶರಣರು ಕಂಡುಕೊಂಡ ಸಮಾನತೆಯ ಮಾರ್ಗ. ಇದು ಕೇವಲ ಒಂದು ಮತ ಅಲ್ಲ, ಒಂದು ಪಂಥ ಅಲ್ಲ, ಇದೊಂದು ಧರ್ಮ, ಇದೊಂದು ಜೀವನ ಪದ್ಧತಿ, ಇದೊಂದು ಸಂಸ್ಕೃತಿ, ಇದೊಂದು ಪರಂಪರೆ. ಆದ್ರಿಂದ ಅದನ್ನು ನಾವು ಅಳವಡಿಸ್ಕೊಳ್ಬೇಕು, ಅದನ್ನು ನಾವು ಆಚರಿಸ್ಬೇಕು. ಅದರಿಂದ ನಮ್ಮ ಜೀವನವನ್ನು ಉನ್ನತಗೊಳಿಸ್ಕೊಳ್ಬೇಕು. ಬಿಡಾಡಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಅಂತ ಹೇಳಿ ನಾವು ಹಂಗನ್ಕೊಂತ ಹೋಗೋದಲ್ಲ. ಗೊಂತಾದೇವಿ ಅವ್ರಿಗೆ ಅದು ಇಷ್ಟವಾದದ್ದು ಅಂಕಿತ. ನಾವು ಅರ್ಥ ಮಾಡಿಕೊಂಡು ನಮಗೆ ಹೆಂಗೆ ಸಂತೋಷ ಆಗುತ್ತೋ, ನಾವು ಪರಮಾತ್ಮನಿಗೆ ಏನು ಹೆಸರಿಟ್ಕೊಳ್ತೀವೋ, ನಾವು ಹೇಗೆ ಗುರುವನ್ನ ಆರಾಧಿಸ್ತೀವೋ, ಯಾರ ಹತ್ರ ದೀಕ್ಷೆ ತಗೊಳ್ತೀವೋ, ಅವರು ನಮಗೆ ಹೇಳಿಕೊಟ್ಟ ಹಾಗೆ, ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ, ಬಸವಣ್ಣನವರು ಧರ್ಮಗುರುವಾಗಿ ತೋರಿಸಿದ ಮಾರ್ಗದಲ್ಲಿ ನಾವೆಲ್ಲರೂ ನಡಿಬೇಕು. ಆ ಮೂಲಕ ಈ ಮಾನವ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.